ಕನ್ನಡ ಚಲನಚಿತ್ರರಂಗದಲ್ಲಿ ಹಾಸ್ಯ ನಟರಾದಂಥ ಉಮೇಶ್ ಅವರು ನಮ್ಮನ್ನು ಅಗಲಿದ್ದಾರೆ. ಜೀವನದಲ್ಲಿ ಅವರ ಮುಖದಲ್ಲಿ ಕೋಪ ಆಗಲಿ ಬೇಜಾರಾಗಲಿ ನಾನು ಯಾವತ್ತೂ ನೋಡಲಿಲ್ಲ. ಹಾಸ್ಯ ಹಂಚದ ಮಾತ್ರ ಅಲ್ಲ, ಸ್ನೇಹಜೀವಿ ಅವರು. ಸಹ ಕಲಾವಿದನಾಗಬಹುದು, ನಿರ್ಮಾಪಕನಾಗಬಹುದು, ಎಲ್ಲರನ್ನು ತುಂಬ ಪ್ರೀತಿಯಿಂದ ಮಾತಾಡಿಸೋರು. ಅಂಥವರು ಇವತ್ತು ನಮ್ಮ ಚಿತ್ರರಂಗ ದೂರ ಆಗಿದ್ದು ತುಂಬ ನೋವಾಗತ್ತೆ. ಕಿದ್ವಾಯಿನಲ್ಲಿ ಜಾಯಿನ್ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ನಮಗೆಲ್ಲ ತುಂಬ ನೋವಾಯಿತು. ನಾವು ಆಡ್ಗುಡಿ ಶ್ರೀನಿವಾಸ್ ನಾವೆಲ್ಲ ಅವತ್ತು ಹೋಗಿದ್ದೀವಿ. ಅವ್ರಿಗೆ ಕಾಯಿಲೆ ಇದೆ ಅಂತ ಗೊತ್ತಾದ್ರೂ ಎಷ್ಟೋ ಖುಷಿಯಿಂದ ಪದ್ಯ ಹಾಡಿದ್ದಾರೆ, ಹಾಡಾಡಿದ್ದಾರೆ. ಎಲ್ಲ ನೆನಪುಗಳನ್ನೆಲ್ಲ ಸಿನಿಮಾ ರೀಲ್ ಥರ ನಮಗೆಲ್ಲ ತೋರಿಸಿದ್ದಾರೆ. ನಾವು ಕಿದ್ವಾಯಿ ಹಾಸ್ಪಿಟ್ಲಲ್ಲಿರೋಂಥ ಚೀಫ್ ಡಾಕ್ಟರ್ನ ಎಲ್ಲರನ್ನ ನಾವು ಭೇಟಿಯಾಗಿದ್ದೀವಿ. ನಮ್ಮ ಉಮೇಶ್ ಅವ್ರಿಗೆ ನೀವು ಸಹಾಯ ಮಾಡಬೇಕಂತ ಹೇಳಿ ಅವ್ರು ಹೇಳಿದ್ದಾರೆ. ಅವರು ಎಲ್ಲರಿಗೂ ಬೇಕಾದವರು ಸರ್, ನಾವು ಎಲ್ಲ ತುಂಬ ಹೃದಯದಿಂದ ನಾವು ಸೇವೆ ಮಾಡಿದ್ವು ಅಂತ ಹೇಳಿದ್ದಾರೆ. ಸೇವೆ ಮಾಡಿದ್ದಾರೆ ಅವರು. ಆದ್ರೂ ಭಗವಂತ ನಮಗೆ ಎಷ್ಟು ದಿನ ಇಲ್ಲಿ ಇರಬೇಕಂತ ಆದೇಶ ಮಾಡಿದ್ರೆ ಅಷ್ಟು ದಿನ ಇರಲೇಬೇಕು. ಆಮೇಲೆ ಅವ್ರು ಕರ್ಕೊಂಡಿದ್ದಾರೆ. ಹತ್ರ ನನ್ನ ಕಾಂಬಿನೇಷನಲ್ಲಿ ಒಂದು 50-55 ಸಿನಿಮಾಗಳು ನಂದೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಇಂಥ ಒಳ್ಳೆ ವ್ಯಕ್ತಿನ ಕಲ್ಕೊಂಡಿದ್ದು ತುಂಬ ನೋವಾಗ್ತಾ ಇದೆ. ನಾನು ಪೂಜಿಸಿ ಆರಾಧಿಸುವ ಸಾಯಿಬಾಬಾವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಅವ್ರಿಗೆ ಸ್ವರ್ಗದಲ್ಲಿ ಹೋಗಿ ಜಾಗ ಕೊಡಲಿ ಅಂತ. ಓಂ ಶ್ರೀ ಸಾಯಿರಾಮ್. ಗಾಡ್ ಬ್ಲೆಸ್ ಯು.